ನಮಸ್ತೆ, ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಟಾಪಿಕ್ ಬಂದು ನಿನ್ನೆ ವಿಡಿಯೋದಲ್ಲಿ ನಾನು ಸ್ಲೀವ್ಸ್ ಕಟಿಂಗನ್ನು ಹೇಗೆ ಪರ್ಫೆಕ್ಟಾಗಿ ಮಾಡೋದು ಅಂತ ಅಪ್ಲೋಡ್ ಮಾಡಿದ್ದೆ. ಮತ್ತು ಇದು 36 ಎದೆ ಸುತ್ತಳತೆ ಬ್ಲೌಸ್ ಆಗಿರೋದ್ರಿಂದ ಇದು ಶೋಲ್ಡರ್ ಡ್ರಾಪ್ ಅಂತ ಪ್ರಾಬ್ಲಮ್ ಹೇಳಿದ್ದಾರೆ ಅವರು. ಶೋಲ್ಡರ್ ಡ್ರಾಪ್ ಆಗಿದೆ ಮತ್ತು ಅವರು ಮೈ ಅಳತೆನೇ ತಗೊಳ್ಳಿ ಅಂತ ಹೇಳಿದ್ದಾರೆ. ನಾನು ಆ ವಿಡಿಯೋ ಮಿಸ್ಸಿಂಗ್ ಆಗಿದೆ. 2 ಅಳತೆನ ತಿಳ್ಕೊಂಡ್ರೆ ಈಗ 36 ಎದೆ ಸುತ್ತಳತೆ ಅಂದರೆ 8.5 ಬರುತ್ತೆ. 8.5 ಸುತ್ತಳತೆ ಮತ್ತು ಲೆಂತ್ ಬಂದು 15.5 ಇಂಚ್ ಇದೆ. ಇಷ್ಟನ್ನು ಇಟ್ಕೊಂಡು ನಾವು ಯಾವ ರೀತಿ ಫುಲ್ ಬಾಡಿ ಪಾರ್ಟನ್ನು ಕಟಿಂಗ್ ಮಾಡ್ಕೊಳ್ಳೋದು, ಅದು ಶೋಲ್ಡರ್ ಡ್ರಾಪ್ ಆಗದೇ ಇರೋ ರೀತಿ. ಈ ವಿಡಿಯೋನ ನೋಡಿದ್ರೆ ಯಾವುದೇ ಶೋಲ್ಡರ್ ಡ್ರಾಪ್ ಲೈಫಲ್ಲೇ ಬರಲ್ಲ ಅಂತ ಹೇಳ್ತಾ ಬನ್ನಿ ಈಗ ವಿಡಿಯೋನ ಶುರು ಮಾಡ್ಕೊಳ್ಳೋಣ. ಫುಲ್ ವಿಡಿಯೋ ಸ್ಕಿಪ್ ಮಾಡದಂತೆ ನೋಡಿ. ನೀವು ಸ್ಕಿಪ್ ಮಾಡಿದ್ರೆ ನಿಮ್ಗೆ ಏನು ಅರ್ಥ ಆಗಲ್ಲ, ಅದಕ್ಕೋಸ್ಕರ ಫುಲ್ ವಿಡಿಯೋನ ಸ್ಕಿಪ್ ಮಾಡ್ದಂತೆ ನೋಡಿ. ಆದಷ್ಟು ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ಈ ವಿಡಿಯೋ ಒಂದು ವೇಳೆ ಇಷ್ಟ ಆದರೆ ನಿಮಗೆ ಲೈಕ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ ಬನ್ನಿ ಈಗ ವಿಡಿಯೋನ ಶುರು ಮಾಡ್ಕೊಳ್ಳೋಣ. ಈಗ ನೋಡಿ, ಒಂದು ಫೋಲ್ಡನ್ನು ಮಾಡಿದ್ದೀನಿ. ಈಗ ಇದನ್ನು ಡಬಲ್ ಫೋಲ್ಡನ್ನು ಮಾಡ್ಕೊಳ್ಳೋಣ. ಒಂದೇ ಸತಿ ಬ್ಯಾಕ್ ಆ್ಯಂಡ್ ಫ್ರಂಟ್ ಎರಡೂ ಕಟಿಂಗ್ ಆಗುತ್ತೆ, ನಿಮಗೆ ಕನ್ಫ್ಯೂಸನ್ ಇಲ್ಲದಂತೆ. ಈಗ ಬ್ಯಾಕೇ ಬೇರೆ ಫ್ರಂಟೇ ಬೇರೆ ಕಟಿಂಗ್ ಮಾಡಿದ್ರೆ ಕೆಲವರು ಸುಮಾರು ಜನ ಅದು ಕನ್ಫ್ಯೂಸ್ ಅಂತ ಕಮೆಂಟಲ್ಲಿ ತಿಳಿಸಿದ್ದೀರಾ. ಅದಕ್ಕೋಸ್ಕರ ಈ ರೀತಿಯೇ ಈಗೇನು ನಾನು ಕಟಿಂಗ್ ಮಾಡ್ತಾ ಇದ್ದೀನಲ್ಲ ಅದೇ ರೀತಿಯೇ ನಾನು ಕಲ್ತಿರೋದು. ಬನ್ನಿ ಈಗ ಅದಾದ್ರೂ ಆಗುತ್ತೆ, ಇದಾದ್ರೂ ಆಗುತ್ತೆ, ಯಾವುದೇ ತೊಂದರೆ ಇಲ್ಲ. 2 ಥರ ಕಟಿಂಗು, 2 ಥರ ಅಲ್ಲ, ನಾನಾ ರೀತಿ ಕಟಿಂಗ್ ಮಾಡ್ತಾರೆ, ಆದರೆ ಫಲಿತಾಂಶ ಎಲ್ಲ ಒಂದೇ. ಅವ್ರವ್ರು ಮಾಡುವಂಥ ಸ್ಟೈಲ್ ಏನಿದೆ ಅದು ಚೇಂಜ್ ಆಗುತ್ತೆ ಅಷ್ಟೇ. ಈಗ ನೋಡಿ, 2 ಅಳತೆ ಅಂತ ಹೇಳಿದೆ ನಾನು. ಈಗ ಇದಕ್ಕೆ ನಾವು ಈಗ ನೋಡಿ ಬಿಡ್ತು ಬಂದು ನಮಗೆ 8.5 ಪ್ಲಸ್ 2 ಇಂಚು 10.5 ಬೇಕಾಗತ್ತೆ, ಸಾಕಾಗತ್ತೆ. ಈಗ ನಾವು ಲೆಂತ್ ಆಯಿತು. ಈಗ ಇದನ್ನು ಇಲ್ಲಿ ನೋಡಿ 15.5 ಇಂಚು, ನಮಗೆ 1/2 ಇಂಚ್ ಎಕ್ಸ್ಟ್ರಾ ಬೇಕಾಗತ್ತೆ. ಈಗ ನೋಡಿ ಮಾರ್ಜಿನ್ನು ಸೇರಿ ನಮಗೆ 16 ಇಂಚ್ ಬೇಕು, 16 ಇಂಚಿದೆ. ಈಗ ಇದು 17 ಇಂಚು, 1.5 ಇಂಚ್ ಎಕ್ಸ್ಟ್ರಾ ತಗೋಬೇಕು, ಸ್ವಲ್ಪ ಕಡಿಮೆ ಇದೆ ನಮಗೆ. ನಾವೀಗ ಇದರಲ್ಲಿ ಕಟ್ ಮಾಡ್ಕೊಂಬಿಟ್ಟು ಕ್ರಾಸ್ ಬೆಲ್ಟ್ಗೆ ನಾವು ಬೇರೆ ಪೀಸನ್ನು ತಗೊಂಡ್ರೆ ಆಗುತ್ತೆ. ಈಗ ನೋಡಿ, ಈಗ ಇಲ್ಲಿ ನಾವು ಇಲ್ಲಿ 16 ಇಂಚು ಹಿಂದೆ ಪೀಸ್ ಇದೆ, ಇಲ್ಲಿ ನಮಗೆ 17.5 ಇಂಚು ಬೇಕಾಗತ್ತೆ. 1.5 ಇಂಚು ಎಕ್ಸ್ಟ್ರಾ ತಗೋಬೇಕಾಗತ್ತೆ. ಆಗ ನೋಡಿ ತಾಡಿ ಕಟ್ ಮಾಡ್ತೀನಿ, ಸಾಕಾದರೆ ಇದೆ ಸಾಕಾಗತ್ತೆ, ಏನು ತೊಂದರೆ ಇಲ್ಲ. ಈಗ ನೋಡಿ, ಈಗ ಇದು ಯಾವುದೇ ಬೇರೆ ಪೀಸ್ ಕಟ್ಟುವಂಗಿಲ್ಲ ನೋಡಿ ಫ್ರೆಂಡ್ಸ್. ಈಗ 17.5 ಇಂಚು ಇದೆ, ರೆಡಿ ಇದೆ. ಈಗ ನಾವು ಇಲ್ಲಿ ಬಂದು 4 ಇಂಚು ನಾವು ಕ್ರಾಸ್ ಬೆಲ್ಟ್ಗೆ ತಗೊಳ್ಳೋಣ. ಕ್ರಾಸ್ ಬೆಲ್ಟ್ಗೋಸ್ಕರ 4 ಇಂಚು ಮಾರ್ಜಿನ್ ಮಾಡ್ಕೊಳ್ಳೋಣ. 4 ಇಂಚು ಇಲ್ಲಿ ತಗೊಂಡ ಮೇಲೆ ಇಲ್ಲಿ 3.5 ಇಂಚನ್ನು ನಾವು 3 ಇಂಚು 1 ಇಂಚು ಕಡಿಮೆನ ತಗೋಬೇಕಾಗತ್ತೆ. ಇಲ್ಲಿಗೂ 1 ಇಂಚು ಕಡಿಮೆ ಬೇಕಾಗತ್ತೆ. ಮತ್ತು ವಿಡ್ತು ನೋಡಿ, ಇಲ್ಲಿಂದ ಇಲ್ಲಿಗೆ ನಾವು 4.5 ಇಂಚ್ಗೆ ತಗೋಬೇಕು. ಯಾಕೆಂದರೆ ಇವ್ರಿಗೆ ಶೋಲ್ಡರ್ ಡ್ರಾಪ್ ಆಗೋ ಜಾಸ್ತಿ ಶೋಲ್ಡರ್ ಡ್ರಾಪ್ ಅಂತ ಹೇಳಿದ್ದಾರೆ. ಈ ಅಳತೆಗೆ ನಾವು 5 ಇಂಚ್ವರೆಗೂ ಶೋಲ್ಡರ್ ತಗೋಬೋದು. ಇದಕ್ಕೆ ನಾನು 4.5 ಇಂಚು ತಗೊತಾ ಇದ್ದೀನಿ. ಇಲ್ಲಿಗೆ 2 ಇಂಚನ್ನು ತಗೋತಾ ಇದ್ದೀನಿ. ಈಗ ನೋಡಿ, ಇಲ್ಲಿಂದ ಇಲ್ಲಿ 2 ಇಂಚನ್ನು ತಗೋತಾ ಇದ್ದೀನಿ, ನೋಡ್ತಾ ಇರ್ಬೋದು. 4.5 ಇಂಚು, ಇಲ್ಲಿ ಬಂದು 2 ಇಂಚನ್ನು ತಗೋತಾ ಇದ್ದೀನಿ. ಮತ್ತು ಇಲ್ಲಿಂದ ಇಲ್ಲಿ ನೋಡಿ, ಇಲ್ಲಿಂದ ಇಲ್ಲಿ ಕೆಳಗಡೆಗೆ 5 ಇಂಚು, 4.5 ಇಂಚ್ ಇದೆ, 1/2 ಇಂಚು ಮಾರ್ಜಿನ್ಗೆ ಅಂದರೆ ನಮಗೆ 5 ಇಂಚು ಬೇಕಾಗತ್ತೆ. ಇಲ್ಲಿ ನೋಡಿ, ಶೋಲ್ಡರ್ ಡ್ರಾಪ್ ಆಗೋದಕ್ಕೆ ಇಲ್ಲೂ ಕಾರಣ ಆಗುತ್ತೆ. ನೀವು ಕ್ರಾಸ್ ಏನು ತೆಗಿತೀರಾ, ಈಗ ಇಲ್ಲಿ ತೆಗೆದ್ಮೇಲೆ ಒಂದು 1/2 ಇಂಚು ಒಳಗಡೆಗೆ ತಗೊಂಡು ಇಲ್ಲಿ ನೋಡಿ ಇಲ್ಲಿಗೆ ಮಾರ್ಕ್ ಮಾಡ್ಕೊಳ್ಳಿ. ಒಂದು 1/2 ಇಂಚ್ಗೆ ಮಾರ್ಕ್ ಮಾಡ್ಕೊಂಡು ಅಲ್ಲಿಗೆ ಒಂದು ಗೆರೆ ಹಾಕಬೇಕಾಗತ್ತೆ. ಗೆರೆ ಹಾಕೊಂಡು ಇಲ್ಲಿಂದ 1/4 ಇಂಚ್ಗೆ ಒಂದು ಮಾರ್ಕನ್ನು ಮಾಡ್ಕೊಳ್ಳಿ. ಇಲ್ಲಿಂದ 1/4 ಇಂಚ್ಗೆ ನೋಡಿ ಈ ರೀತಿ ಬರಬೇಕು. 1/4 ಇಂಚಿಗೆ ಬಂದ ನಂತರ ಇಲ್ಲಿ ನಾನು 6.5 ಇಂಚ್ಗೆ ಫ್ರಂಟ್ ನೆಕ್ಕನ್ನು ತಗೋತೀನಿ. 6.5 ಇಂಚ್ಗೆ ಫ್ರಂಟ್ ನೆಕ್, ಮತ್ತು ಇಲ್ಲಿಂದ 10.5 ಇಂಚ್ಗೆ ಬ್ಯಾಕ್ ನೆಕ್ಕನ್ನು ತಗೋತೀನಿ. ಬ್ಯಾಕ್ ನೆಕ್ ನಿಮ್ಮಾಗಿ ಬಿಟ್ಟಿದ್ದು, ನೀವು ಇಷ್ಟೇ ಅಂತಿಲ್ಲ, 11-11.5 ಇಂಚ್ವರೆಗೂ ನೀವು ಎಷ್ಟನ್ನಾದರೂ ಇಲ್ಲಿಂದ ತಗೋಬೋದು. ಈಗ ಬನ್ನಿ, ಇಲ್ಲಿ 8.5 ಇಂಚ್ಗೆ ಒಂದು ಮಾರ್ಕನ್ನು ಹಾಕೋತೀನಿ ನಾನು. ಈ ಮಾರ್ಕ್ಗೆ ಸರಿಯಾಗಿ ನಾವಿಲ್ಲಿ ಕಟಿಂಗನ್ನು ಮಾಡ್ಕೊಂಡು ಬರಬೇಕಾಗತ್ತೆ. ನೋಡಿ ಈ ರೀತಿ ನೀಟಾಗಿ ಕಟ್ಟಿಂಗನ್ನು 4 ಪೀಸನ್ನು ಕಟ್ ಮಾಡ್ಕೊಬಿಡಿ. ನೋಡಿ 4 ಪೀಸನ್ನು ಕಟ್ ಮಾಡ್ಕೊಂಡಾದ ನಂತರ ಈಗ ನೋಡ್ಬೋದು ಫ್ರಂಟ್ ಏನಿದೆಯಲ್ಲ, ಫ್ರಂಟನ್ನು ಅಷ್ಟೇ ನೀಟಾಗಿ
ಇಲ್ಲಿಂದ ತಗೊಂಡು 2 ಇಂಚ್ಗೆ ಮಾರ್ಕ್ ಮಾಡಿದ್ದೀನಿ ನೋಡಿ ನಾನು, ಅಲ್ಲಿವರೆಗೂ ನೀಟಾಗಿ ಕಟ್ ಮಾಡ್ಕೋಬೇಕು ನೋಡಿ. ಇಲ್ಲಿ ನೀಟಾಗಿ ಕಟ್ ಮಾಡ್ಕೊಳ್ಳಿ. ಮತ್ತು ಇಲ್ಲಿ 10.5 ಇಂಚು ಹಿಂದೆ. ಈಗ ನೋಡಿ ಬ್ಯಾಕ್ನೂ ಅಷ್ಟೇ ಮಾರ್ಕ್ ಮಾಡ್ಕೊಂಡಿದ್ವಲ್ಲ 10.5 ಇಂಚ್ಗೆ, ಇಲ್ಲಿ ನಾವು ಅಲ್ಲಿ 2 ಇಂಚ್ ಇಟ್ಟಿದ್ದೀವಲ್ಲ 2.5 ಇಂಚು 3 ಇಂಚ್ವರೆಗೂ ತಗೋಬೋದು. ಇವರು ಜಾಸ್ತಿ ಶೋಲ್ಡರ್ ಡ್ರಾಪ್ ಇರೋದ್ರಿಂದ ನಾನು ಇದಕ್ಕೆ ಸ್ವಲ್ಪನೇ ತೆಗಿತಾ ಇದ್ದೀನಿ. ಇಲ್ಲಿ ನೋಡಿ, ಈಗ ನಾವು ಇದನ್ನು ಕಟ್ ಮಾಡ್ಕೊಂಡ್ಬಿಡೋಣ. ಕಟ್ ಮಾಡ್ಕೊಂಡು ಇಲ್ಲಿ ಹಾಫ್ ಇಂಚು ಒಳಗಡೆಗೆ ಇಲ್ಲಿ ನಾನು ಮಾರ್ಕ್ ಮಾಡಿದ್ದೀನಿ ನೋಡಿ, ಹಾಫ್ ಇಂಚು ಅಲ್ಲಿಗೆ ನಾವು ಹಾಫ್ ಇಂಚನ್ನು ಮಾಡ್ಕೊಳ್ಳೋಣ. ಈ ರೀತಿ ನೀವು ಕಟಿಂಗ್ ಮಾಡ್ಕೊಂಡ್ರೆ ಆರಾಮಾಗಿ ಪರ್ಫೆಕ್ಟಾಗಿ ನೀವು ಸ್ಟಿಚಿಂಗನ್ನು ಮಾಡ್ಬೋದು. ಈ ಡಾಟ್ಸ್ ಮತ್ತು ಕ್ರಾಸ್ ಬೆಲ್ಟು ನಾನು ಹೇಳಿದ್ನಲ್ಲ 4 ಇಂಚು, ನೀವು ಇಲ್ಲಿ 3.5 ಇಂಚ್ ತಗೊಂಡ್ರೆ ಅಲ್ಲಿ 2.5 ಇಂಚ್ ತಗೋಬೇಕು. 1 ಇಂಚು ಕಡಿಮೆ ಮಾಡ್ಕೋಬೇಕು ಕೆಳಗಡೆ ಪಟ್ಟಿನ. ಈಗ ಇದಿಷ್ಟು ನಮಗೆ ಕಟಿಂಗ್ ಆಗಿದೆ. ಈಗ ನಾವು ಇದನ್ನು ಮಾರ್ಕೆಲ್ಲ ಮಾಡೋದು ನಾನು ಈಗಾಗಲೇ ಸುಮಾರು ವೀಡಿಯೋಸ್ಗಳಲ್ಲಿ ತೋರಿಸ್ಕೊಟ್ಟಿದ್ದೀನಿ. ನಿಮ್ಗೆ ಇನ್ನೂ ಅರ್ಥ ಆಗಿಲ್ಲ ಅಂತಂದರೆ ಸ್ಟಿಚಿಂಗ್ ವೀಡಿಯೋ ಮಾಡುವಾಗ ನಾನು ಮಾರ್ಕ್ ಮಾಡಿ ಸ್ಟಿಚಿಂಗ್ ಮಾಡಿ ತೋರಿಸ್ತೀನಿ. ಆ ವಿಡಿಯೋದಲ್ಲಿ ನಿಮಗೆ ಗೊತ್ತಾಗುತ್ತೆ. ಮುಂದಿನ ವೀಡಿಯೋಗೋಸ್ಕರ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆದಷ್ಟು ನಮ್ಮ ವೀಡಿಯೋಸನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ಏನು ಅನ್ನಿಸ್ತು ಅಂತ ಕಮೆಂಟ್ ಮಾಡಿ ಅಂತ ಹೇಳ್ತಾ ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್. ಥ್ಯಾಂಕ್ ಯು.